ಮೊದಲಿಗೆ ನಾವು ತಾಡಾಸನ ಮಾಡೋಣ. ತಾಡಾಸನದಲ್ಲಿ ಎರಡು ಕೈಗಳ ಭುಜದ ನೇರಕ್ಕಿರಲಿ, ಎರಡು ಕೈಗಳ ಲಾಕ್ ಮಾಡಿಕೊಂಡು ಈ ರೀತಿ ಪೂರ್ತಿಯಾಗಿ ಹೊರಗಡೆ ಹಾಕಿ ಶ್ವಾಸ ತಗೊಳ್ತಾ ಮೇಲೆ ಹೋಗ್ಬೇಕು. ಪೂರ್ತಿಯಾಗಿ ಮೇಲೆ ಹೋಗ್ಬೇಕು, ಇನ್ನೂ ಮೇಲೆ ಹೋಗ್ಬೇಕು, ಪೂರ್ತಿಯಾಗಿ ಮೇಲೆ ಹೋಗ್ಬೇಕು. ಈಗ ಹಿಮ್ಮಡಿ ಮೇಲೆ ಎತ್ತಬೇಕು. ಇದರಿಂದ ವಿದ್ಯಾರ್ಥಿಗಳ ಹೈಟ್ ಹೆಚ್ಚಾಗ್ತದೆ ಮತ್ತು ಅವರಲ್ಲಿರ್ತಕ್ಕಂಥ ತುಂಬ ಶಕ್ತಿಯುತವಾಗಿ ನಮ್ಮ ಬೋನ್ಸ್ ಆಗ್ತವೆ. ಇದರಿಂದ ಈ ತಾಡಾಸನದಿಂದ ನಮಗೆ ಅನೇಕ ಲಾಭಗಳಿವೆ. ಅಂದರೆ ಕೈಗಳು ಮೇಗೆ ಮಾಡಿ ಶ್ವಾಸೋಚ್ಛ್ವಾಸ ಮಾಡಬೇಕು 10 ಬಾರಿ ಮಿನಿಮಮ್. ಯಾವುದೇ ಆಸನಗಳು ಹಾಕಿದ್ರೂ ಕೂಡ 10 ಸೆಕೆಂಡ್ಗಳವರೆಗೆ ಇಲ್ಲಿ ನಿಲ್ಲಬೇಕು. ಮತ್ತು ನಿಧಾನವಾಗಿ ಶ್ವಾಸ ಬಿಡ್ತಾ ಕೆಳಗಡೆ ಬರಬೇಕು. ಈಗ ರಿಲ್ಯಾಕ್ಸ್. ಈಗ ವೃಕ್ಷಾಸನ. ವೃಕ್ಷಾಸನದಲ್ಲಿ ಎಡಗಾಲಿನ ತೊಡೆಯ ಮೇಲೆ ಬಲಗಾಲಿಡಬೇಕು ಪೂರ್ತಿಯಾಗಿ. ಈ ರೀತಿ ಇಟ್ಕೊಂಡು ಎರಡು ಕೈಗಳ ಭುಜದ ನೇರಕ್ಕಿಟ್ಕೊಂಡು ಶ್ವಾಸವನ್ನು ತೆಗೆದುಕೊಳ್ತಾ ಪೂರ್ತಿ ಎರಡು ಕೈಗಳು ಲಾಕ್ ಮಾಡಿಕೊಂಡು ಈ ರೀತಿ ವೃಕ್ಷಾಸನದಲ್ಲಿ ನಿಲ್ಕೋಬೇಕು ಸಂಪೂರ್ಣವಾಗಿ. ಇದರಿಂದ ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ, ಮಾನಸಿಕ ಚಂಚಲತೆ ದೂರವಾಗ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾದಂಥ ಆಸನ ಇದು ವೃಕ್ಷಾಸನ. ಈ ವೃಕ್ಷಾಸನದಿಂದ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಕನ್ವರ್ಟ್ ಇಂಟು ಪಾಸಿಟಿವ್ ಥಾಟ್ಸ್. ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ವಿಚಾರಗಳು ದೂರವಾಗಿ ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ಲೆವೆಲ್. ಈ ಎಕ್ಸಾಮ್ ಟೈಮಲ್ಲಿ ವಿದ್ಯಾರ್ಥಿಗಳು ಕೈಯಲ್ಲಿ ಕ್ವಶನ್ ಪೇಪರ್ ಬಂದ ತಕ್ಷಣ ಕೈ ಶೇಕ್ ಆಗ್ತಾ ಇರ್ತದೆ. ಅಂಥವ್ರಿಗೆ ಈ ವೃಕ್ಷಾಸನ ಮಾಡಿಸಿದ್ರೆ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರ್ತದಕ್ಕೆ ಸಾಧ್ಯ ಆಗ್ತದೆ. ಓಂ. ಮತ್ತು ಈಗ ವೀರಭದ್ರಾಸನ. ವೀರಭದ್ರಾಸನದಲ್ಲಿ ಎರಡೂ ಕಾಲುಗಳು 1-2.5 ಫೀಟ್ ಅಗಲ ಇಟ್ಕೊಂಡು ಬಲಗಾಲು ನೇರವಾಗಿ ಮಾಡಿ ಇದು ವೀರಭದ್ರಾಸನ. ಪೂರ್ತಿಯಾಗಿ ಬಲಗಾಲು ಮಡಿಸ್ಬೇಕು. ಮಡಿಸಿ ಈ ರೀತಿಯಾಗಿ ಇಟ್ಕೊಂಡು ಪೂರ್ತಿಯಾಗಿ ಮಿನಿಮಮ್ ಒಂದು 10 ಸೆಕೆಂಡ್ಸ್ ಆದರೂ ನಿಲ್ಲಿಸ್ಬೇಕು. ಮತ್ತು ನಿಧಾನವಾಗಿ ಶ್ವಾಸ ತಗೊಳ್ತಾ ಮೇಲೆ ಬರಬೇಕು. ಲೆಫ್ಟ್ ಸೈಡ್ ಪೂರ್ತಿಯಾಗಿ ಲೆಫ್ಟ್ ಸೈಡ್ ಎಡಗಾಲು ಮಡಿಸ್ಬೇಕು. ಈ ರೀತಿಯಾಗಿ ಇಟ್ಕೋಬೇಕು. ಮತ್ತು ನಿಧಾನವಾಗಿ ಶ್ವಾಸ ತಗೊಳ್ತಾ ಮೇಲೆ ಬರಬೇಕು. ಈಗ ವೀರಭದ್ರಾಸನದ ಎರಡನೇ ಪೋಸ್. ಪೂರ್ತಿಯಾಗಿ ಈ ರೀತಿ ಮಾಡಿ ಮತ್ತೆ ನಿಧಾನವಾಗಿ ಶ್ವಾಸ ಬಿಡ್ತಾ ಕೆಳಗಿರ್ಬೇಕು. ಲೆಫ್ಟ್ ಸೈಡ್ ಇದು ಎಲ್ಲವೂ 2 ಬಾರಿ ಮಾಡಿಸ್ತಾ ಇರ್ತೀವಿ ಡೈಲಿ. ರಿಲ್ಯಾಕ್ಸ್.